ಮೊದಲಿಗೆ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಬುರುಡೆ ಬಿಟ್ಟಂತಹ ಈ ಮಾಸ್ಕ್ ಮ್ಯಾನ್ ಅಲ್ಲ, ಬುರುಡೆ ಮ್ಯಾನ್ ಈಗ ಬೆಂಗಳೂರು ಕರ್ಕೊಂಡು ಬಂದಿದ್ದಾರೆ. SIT ಟೀಮ್ ಸ್ಪಾಟ್ ಮಹಾಜರು ಮಾಡ್ತಾ ಇದ್ದಾರೆ ಈ ಬುರುಡೆ ಮ್ಯಾನ್ ಅನ್ನ. ಬೆಂಗಳೂರಿನ 3 ಕಡೆ ನಡೀತಾ ಇದೆ ಸ್ಥಳ ಮಹಾಜರು. ಅನಾಮಿಕ ಹೆಸರಲ್ಲಿ ಬಂದಂತಹ ಈ ಮಾಸ್ಕ್ ಮ್ಯಾನ್ ಚೆನ್ನೈಗನನ್ನ ಕರ್ಕೊಂಡು ಬಂದು SIT ಟೀಮ್ ಸ್ಥಳ ಮಹಾಜರು ಮಾಡ್ತಾ ಇದೆ. ಎಲ್ಲೆಲ್ಲಿ? ನಂಬರ್ 1 ಮಲ್ಲಸಂದ್ರದ ಜಯಂತ್ ಟಿ ಬಾಡಿಗೆ ನಿವಾಸ, ಇಲ್ಲಿ ಈಗ ಕರೆಂಟ್ಲಿ ಆಗ್ತಾ ಇರುವಂಥದ್ದು. ನಂಬರ್ 2 ಸಹಕಾರ ನಗರದ ಗಿರೀಶ್ ಮಟ್ಟಣ್ಣನವರ ನಿವಾಸ, ನೆಕ್ಸ್ಟ್ ಅದು. ನಂಬರ್ 3 ಬೆಂಗಳೂರಿನ ವಕೀಲ ಓಜಸ್ವಿ ಗೌಡ ಅವರ ಕಚೇರಿ. ಈ 3 ಸ್ಪಾಟ್ಗಳಲ್ಲೂ ಕೂಡ ಇವತ್ತು ಮಹಜರು ಮಾಡೋದಕ್ಕೆ ಬಂದಿದ್ದಾರೆ. ಮೊದಲಿಗೆ ಈಗ ಜಯಂತ್ ಟಿ ಅವರ ಬಾಡಿಗೆ ನಿವಾಸದಲ್ಲಿ ಮಹಜರು ಮಾಡೋದಕ್ಕೆ ಬಂದಿದ್ದಾರೆ. ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಯಾಕೆಂದರೆ ಜಯನ್ನನ್ನು ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಮೀಟ್ ಆಗಿದ್ದು ಇಲ್ಲೇನೆ, ಬುರುಡೆ ತಂದಿದ್ದು ಇಲ್ಲಿಂದನೇ ಅನ್ನುವ ಮಾಹಿತಿಗಿದೆ. ನೋಡ್ತಾ ಇದ್ದೀರಲ್ಲ ಲೆಫ್ಟ್ ಸೈಡಲ್ಲಿ, ಇದೇ ಮನೆಗೆ ಬಾಡಿಗೆ ಮನೆ, ಇದು ಜಯನ್ ಉಳ್ಕೊಂಡಿದ್ದಂತಹ ಬಾಡಿಗೆ ಮನೆ. ಸೊ ಇಲ್ಲಿಗೆ ಬಂದಿದ್ದಂತೆ ಬುರುಡೆ ಹಿಡ್ಕೊಂಡು. ಸೊ ಹಾಗಾಗಿ ಸ್ಥಳ ಮಹಜರು ಮಾಡೋದಕ್ಕೆ SIT ಟೀಮ್ ಕರ್ಕೊಂಡು ಬಂದಿದೆ ಚೆನ್ನೈಗನನ್ನು. ಇಲ್ಲಿ ಸ್ಪಾಟ್ ಮಹಜರು ಮುಗಿದ ತಕ್ಷಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ ಅಂದರೆ ಸಹಕಾರ ನಗರದ ಗಿರೀಶ್ ಮಟ್ಟಣ್ಣನವರ ನಿವಾಸ. ಯಾಕೆಂದರೆ ಜಯಂತ್ ಟಿ ಮನೆಗೆ ಬಂದ ನಂತರ ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದೆ ಗಿರೀಶ್ ಮಟ್ಟಣ್ಣನವರ ನಿವಾಸಕ್ಕೆ. ಸೊ ಅಲ್ಲೂ ಸ್ಪಾಟ್ ಮಹಜರು ಮಾಡ್ತಾರೆ. ಅದಾದ ಮೇಲೆ ಬೆಂಗಳೂರಿನ ವಕೀಲ ಓಜಸ್ವಿ ಗೌಡ ಕಚೇರಿಗೆ. ಸದ್ಯ ಬೆಂಗಳೂರಿನಲ್ಲಿರೋ ಜಯಂತ್ ಟಿ ನಿವಾಸದಲ್ಲಿ ಮಹಜರು ಮಾಡಲಾಗ್ತಾ ಇದೆ. ಮಲ್ಲಸಂದ್ರದಲ್ಲಿರುವ ಜಯನ್ ನಿವಾಸದಲ್ಲಿ ನಿರಂತರವಾಗಿ ಶೋಧ ಮಾಡ್ತಾ ಇದ್ದಾರೆ. ಸರ್ಚ್ ವಾರೆಂಟ್ ಅನ್ನು ಹಿಡ್ಕೊಂಡೇ ಜಯನ್ ನಿವಾಸದಲ್ಲಿ ಮಹಜರು ಕಾರ್ಯವನ್ನು ಶುರು ಮಾಡಲಾಗಿದೆ. ಚಿನ್ನಯ್ಯನನ್ನ ಜೊತೆಗೆ ಕರ್ಕೊಂಡು ಬಂದು ಜಯನ್ ನಿವಾಸದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲೇ ಚಿನ್ನಯ್ಯನನ್ನ ಕರ್ಕೊಂಡು ಬಂದಿದೆ SIT ಟೀಮ್ ಬೆಳ್ತಂಗಡಿ ಸ್ಟೇಷನ್ ಇಂದ. ಈ ಹಿಂದೆ ಜಯನ್ನ ಬಾಡಿಗೆ ಮನೆಗೆ ಬಂದು ಭೇಟಿಯನ್ನ ಕೊಟ್ಟಿದ್ದ ಇದೇ ಚೆನ್ನಯ್ಯ ಅನ್ನೋದು, ಅದು ಚೆನ್ನಯ್ಯನ ಸ್ಟೇಟ್ಮೆಂಟ್ನಲ್ಲಿ ಇದೆ. ಆತ ಎಲ್ಲಿಂದ ಬಂದ, ಹೇಗೆ ಬಂದ, ಯಾರ್ಯಾರನ್ನ ಮೀಟ್ ಮಾಡಿದ್ದ, ಶುರುವಾಗಿದ್ದೆಲ್ಲಿಂದ, ಅದೆಲ್ಲ ಕಥೆಗಳನ್ನು ಹೇಳಿದ್ದಾನೆ ಅವರು. ಹಾಗಾಗಿ ಅದಕ್ಕೆ ಪೂರಕವಾದಂಥ ಕೆಲವೊಂದಿಷ್ಟು ದಾಖಲೆಗಳನ್ನು, ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಜಯಂತ್ ಟಿ ನಿವಾಸಕ್ಕೆ ಬಂದಿದ್ದಾರೆ. ಬೆಂಗಳೂರಿನ ಜಯಂತ್ ಟಿ ನಿವಾಸಕ್ಕೆ ಬಂದು ಸ್ಥಳ ಮಹಜರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಕೂಡ. ಈಗಲೂ ಬಂದಿದ್ದ, ಎಲ್ಲಿ ಬಂದಿದ್ದೆ, ಎಲ್ಲಿ ಉಳ್ಕೊಂಡಿದ್ದೆ, ಯಾವ ಬೆಡ್ ಮೇಲೆ ಮಲಗಿದ್ದೆ, ಎಲ್ಲನೂ ಕೇಳ್ತಾರೆ. ಯಾಕೆಂದರೆ ಅದು ಪೊಲೀಸರ ತನಿಖೆ ಇದೆ. ಹಾಗೆ ಇಫ್ ಇನ್ ಕೇಸ್ ಅವನು ಬಂದಿದ್ದೇ ಲಾಸ್ಟು ಅಂತಾದರೆ ಅವನ ತಲೆ ಕೂದಲೇನಾದರೂ ಹಾಸಿಗೆ ಮೇಲೆ ಬಿದ್ದಿರೋದಿದ್ದರೆ ಅದನ್ನು ಕರೆಕ್ಟ್ ಮಾಡ್ಕೊತಾರೆ. ಬೇಕಾಗುತ್ತೆ, ಆತ ಅಲ್ಲಿದ್ದ ಅನ್ನೋದಕ್ಕೆ ಸಾಕ್ಷಿ ಅದು. ಅದಲ್ಲದೆ ಬೇರೆ ಏನಾದರೂ ಸಿಗುತ್ತಾ ಅಂತ ಗಮನಿಸಬೇಕು. ಆಮೇಲೆ ಜಯನ್ ನಿವಾಸದಲ್ಲಿ ಈಗ ಸ್ಪಾಟ್ ಮಹಜರ್ ಆದಮೇಲೆ ಎಲ್ಲಿಗೆ ಹೋಗ್ತಾರೆ ಅಂದರೆ ಗಿರೀಶ್ ಮಟ್ಟಣ್ಣನವರ ನಿವಾಸ, ಅಲ್ಲೂ ಕೂಡ ಮಹಜರು ಮಾಡಲಾಗುತ್ತೆ. ಗಿರೀಶ್ ಮಟ್ಟಣ್ಣನವರ ನಿವಾಸ ಎಲ್ಲಿದೆ? ಬೆಂಗಳೂರಿನಲ್ಲಿ ಸಹಕಾರ ನಗರದಲ್ಲಿದೆ. ಅಲ್ಲಿಗೆ ಹೋಗ್ತಾರೆ. ಗಿರೀಶ್ ಮಟ್ಟಣ್ಣ ನಿವಾಸದಲ್ಲಿ ಮಹಜರು ಮಾಡ್ತಾರೆ SIT ಟೀಮ್. ಸದ್ಯ ಜಯನ್ ನಿವಾಸದಲ್ಲಿ ಮಹಜರು ಕಾರ್ಯ ನಡೀತಾ ಇದೆ. ನಾನು ಹೇಳಿದ್ನಲ್ಲ, ಜಯನ್ ನಿವಾಸಕ್ಕೆ ಬಂದಿದ್ದಕ್ಕೆ ಏನಾದರೂ ಸಾಕ್ಷ್ಯ ಸಿಗಬಹುದಾ? ಏನಾದರೂ ಪೇಪರಲ್ಲಿ ಬರ್ಕೊಟ್ಟು ಡಸ್ಟ್ಬಿನಲ್ಲಿ ಇಟ್ಟಿರೋದು, ಅಥವಾ ಉಳ್ಕೊಂಡಿದ್ದ ಸಂದರ್ಭದಲ್ಲಿ ಬಟ್ಟೆ ಬರೆ ಅಲ್ಲೇ ಬಿಟ್ಟಿರೋದು, ಅಥವಾ ಯಾರಾದರೂ ಅಕ್ಕಪಕ್ಕದ ಮನೆಯವರು ಏನಾದರೂ ನೋಡಿರೋದು, ಈ ಥರ ಏನಾದರೂ ಸಾಕ್ಷಿಗಳು ಬೇಕು. ಆ ಸಾಕ್ಷಿಗಳ ಹುಡುಕಾಟದಲ್ಲಿ ಜಯಂತ್ ಟಿ ನಿವಾಸದಲ್ಲಿ SIT ಟೀಮ್ ಕಾರ್ಯಪ್ರವೃತ್ತರಾಗಿದ್ದಾರೆ. ನೋಡ್ತಾ ಇದ್ದೀರಿ. ಇಲ್ಲಿ ಸ್ಪಾಟ್ ಮಹಜರು ಮುಗಿದ ತಕ್ಷಣ ನೆಕ್ಸ್ಟ್ ಹೋಗೋದೆ ಗಿರೀಶ್ ಮಟ್ಟಣ್ಣನವರ ನಿವಾಸಕ್ಕೆ. ಗಿರೀಶ್ ಮಟ್ಟಣ್ಣನ ನಿವಾಸ ಇರೋದು ಸಹಕಾರ ನಗರದಲ್ಲಿ. ಸೊ ಇಲ್ಲಿ ಸ್ಪಾಟ್ ಮಹಜರ್ ಆದ ತಕ್ಷಣ ಗಿರೀಶ್ ಮಟ್ಟಣ್ಣ ನಿವಾಸಕ್ಕೆ ಹೋಗ್ತಾರೆ. ಅಲ್ಲೂ ಸೇಮ್ ಪ್ರೊಸೀಜರ್, ಅಲ್ಲೂ ಕೂಡ ಅಷ್ಟೇ. ಆತ ಬಂದಿದ್ದಕ್ಕೇನಾದರೂ ಸಾಕ್ಷಿಗಳು ಸಿಗುತ್ತಾ, ಅಲ್ಲೂ ಏನಾದರೂ ಬಟ್ಟೆ ಬರೆಗಳು ಉಳ್ಕೊಂಡಿದವ, ಅಥವಾ ಅಕ್ಕಪಕ್ಕ ಯಾರನ್ನು ನೋಡಿದ್ರಾ ಅಂತ ನೋಡಿ. ಮಲ್ಲಸಂದ್ರದ ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಜಯಂತ್ ಟಿ ವಾಸವಿದ್ರು. ತೆಂಗಿನೆಣ್ಣೆ ಸೇರಿದಂತೆ ವಿವಿಧ ಆಯಿಲ್ಗಳನ್ನು ಮಾರಾಟ ಮಾಡ್ತಿದ್ರಂತೆ ಜಯಂತ್ ಟಿ. ಸದ್ಯ ಚಿನ್ನಯ್ಯನಿಗೆ ಬುರುಡೆ ಕೊಟ್ಟ ಆರೋಪದ ಅಡಿಯಲ್ಲಿ ಜಯನ್ ಮನೆಗೆ ತಲಾಶ್ ನಡೆಸ್ತಾ ಇರುವುದು. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದು ಇದೇ ಜಯಂತ್ ಟಿ ಅಂತ, ಹಾಗಾಗಿ ತಲಾಶ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥದ್ದು ಏನಾದರೂ ಸಿಗುತ್ತಾ ಅಂತ. ಮಲ್ಲಸಂದ್ರದ ಮನೆ ಮುಂಭಾಗದ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು, ಸೆಕ್ಯೂರಿಟಿ ಪರ್ಪಸ್. ಜಯನ್ ಬಾಡಿಗೆ ಮನೆಯ ಸುತ್ತ ಬಾಗಲಗುಂಟೆ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಯಾರು ಸುಖ ಸುಮ್ಮನೆ ಒಳಗೆ ಹೋಗಬಾರ್ದು ಅಥವಾ ಬೇರೆ ಏನೋ ಆಗಬಾರದು ಅಂತ ಟೈಟ್ ಸೆಕ್ಯೂರಿಟಿ ಅಂತ ಹೇಳಬಹುದು. ಜಯಂತ್ ಟಿ ಬಾಡಿಗೆ ಮನೆಯ ಸುತ್ತ ಪೊಲೀಸರ ಸರ್ಪಗಾವಲನ್ನು ಹಾಕಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಈಗ ನಾನು ಹೇಳ್ತಾ ಇದ್ದೆ, ಇಲ್ಲೇ ಉಳ್ಕೊಂಡಿದ್ದ, ಇಲ್ಲೇ ಭೇಟಿ ಮಾಡಿದ್ದ ಅಂತ. ಬುರುಡೆ ಕತೆ ಶುರುವಾಗಿದ್ದೇ ಇಲ್ಲಿಂದ ಅಂತ.
ಆ ಬುರುಡೆ ಕತೆ ಹೆಂಗೆ ಅಂತಂತಂದರೆ, ಇದೇ ಜಯಂತಿ ಈ ಬುರುಡೆಯನ್ನು ಈ ಚಿನ್ನಯ್ಯನಿಗೆ ಕೊಟ್ಟಿದ್ದು ಇದೇ ನಿವಾಸದಲ್ಲಿ ಅನ್ನೋ ಮಾಹಿತಿ ಇದೆ. ಅದನ್ನು ಸ್ವತಃ ಈ ಚಿನ್ನಯ್ಯನೇ ಹೇಳ್ಕೊಂಡಿದ್ದಾನೆ. ಸೊ ಹಾಗಾಗಿನೇ ಸ್ಪಾಟ್ ಮಹಜರು. ಈ ಬುರುಡೆ ತಂದು ಕೊಟ್ಟಿದ್ದಕ್ಕೆ ಏನಾದರೂ ಸಾಕ್ಷಿಗಳಿಗೆ ಸಿಗಬಹುದಾ? ನಾನು ಹೇಳಿದ್ನಲ್ಲ ಆಗಲೇ, ಅವನು ಸ್ಟೇ ಮಾಡಿರೋದಕ್ಕೂ ಸಾಕ್ಷಿ ಬೇಕು ಅಲ್ಲಿ, ಏನಾದರೂ ಅದಕ್ಕೆ ಬೇಕಾಗಂಗೆ. ಆತ ಈ ಮನೆಯಲ್ಲೇ ಬುರುಡೆ ಕೊಟ್ಟಿದ್ದಾನೆ ಅನ್ನೋದಾದರೆ, ಚಿನ್ನಯ್ಯನೇ ಹೇಳಿದಾಗೆ ಅಲ್ಲೇ ಬುರುಡೆ ಕೊಟ್ಟಿದ್ದರೆ ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳೇನಾದ್ರು ಸಿಗ್ಬೋದಾ? ಆ ಬುರುಡೆಯಲ್ಲಿ ಮೆತ್ಕೊಂಡಿತ್ತಲ್ಲ ಮಣ್ಣು, ಅದರದ್ದು ಬಗ್ಗೆ, ಆ ಕವರ್ ಏನಾರು ಇರೋದ್ರ ಬಗ್ಗೆ, ಅದ್ರ ಜೊತೆಗೆ ಆ ತಲೆ ಬುರುಡೆ ಜೊತೆಗೆ ಇನ್ನೇನಾದರೂ ಮೂಳೆಗಳು ಸಿಗುತ್ತಾ ಅಂತ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಮಂಜುನಾಥ್ ಜಯನ್ ನಿವಾಸದಿಂದ ಲೈವ್ನಲ್ಲಿದ್ದಾರೆ. ಮಂಜುನಾಥ್, ಈಗ ಸದ್ಯದ ಬೆಳವಣಿಗೆ ಏನಾಗ್ತಿದೆ ಅಲ್ಲಿ? ಗೋ ಹೆಡ್. ಎಸ್ ಶರತ್, ನಾನು ಡೈರೆಕ್ಟ್ ಮನೆ ತೋರಿಸ್ತಾ ಇದ್ದೀನಿ. ಏನು ಈ ಒಂದು ಜಯಂತ್ ನಿವಾಸದಲ್ಲಿ ಈಗಾಗಲೇ SIT ಅಧಿಕಾರಿಗಳು ತಲಾಶ್ ನಡೆತಿರುವಂತಹ ದೃಶ್ಯವನ್ನು ಸೊ ನೀವು ಗಮನಿಸ್ತಾ ಇರ್ಬೋದು. ಸದ್ಯ ಈಗ ಅಂದರೆ ಏನು ಈ ಒಂದು ಬುರುಡೆ ಪ್ರಕರಣ ಸಂಬಂಧಪಟ್ಟಂಗೆ ಮಾಸ್ಕ್ ಮ್ಯಾನ್ ಅಂತ ಏನು ಕರಿತೀನಿ, ಮಾಸ್ಕ್ ಮ್ಯಾನು ಅವರು ಒಂದು ಇಲ್ಲಿ ಮಾಸ್ಕ್ ಮ್ಯಾನ್ ಈ ಒಂದು ಜಯಂತ್ ನಿವಾಸಕ್ಕೂ ಕೂಡ ಇಲ್ಲಿ ಬಂದಿದ್ದ ಅನ್ನೋ ಒಂದು ಮಾಹಿತಿ ಇತ್ತು. ಈ ಒಂದು ಮಾಹಿತಿ ಆಧಾರದ ಮೇಲೆಗೆ ಇದೀಗ SIT ಅಧಿಕಾರಿಗಳು ಬಂದು ಇಲ್ಲಿ ತಲಾಶ್ ನಡೆತಿರುವಂಥದ್ದು. ಸೊ ಅಂದರೆ ಇಲ್ಲಿ ಒಂದಿಷ್ಟು ಯಾವಾಗ ಈ ಒಂದು ಪ್ರಕರಣಕ್ಕೆ ಪೊಲೀಸ್ SIT ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಹೆಚ್ಚಾಯಿತು. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಒಂದಿಷ್ಟು ಇಲ್ಲಿನ ಸ್ಥಳೀಯರು ಕೂಡ ಹೆಚ್ಚಾಗಿದ್ದರು. ಸೊ ಹೀಗಾಗಿ ಇಲ್ಲಿ ಈ ಭಾಗದಲ್ಲಿ ಏನು ಒಂದು ಬಗಲಗುಂಟೆ ಪೊಲೀಸ್ನವರು ಇಲ್ಲಿ ಜನರು ಯಾವಾಗ ಸ್ಥಳೀಯರು ಹೆಚ್ಚಾದರೂ ಆಗ ಸದ್ಯ ಇಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಹಾಕಿ ಜನರು ಇಲ್ಲಿ ಬರದಂಥ ಹೆಚ್ಚಿನ ನಿಗಾವನ್ನು ವಹಿಸಿರುವಂತಹ ಬಗಲಗುಂಟೆ ಠಾಣಾಧಿಕಾರಿಗಳು ಕೂಡ ಇಲ್ಲಿ ಹೆಚ್ಚಿನ ಬಿಗಿ ಭದ್ರತೆಯನ್ನು ವಹಿಸಿರುವಂಥದ್ದು. ಸೊ ನೀವು ಗಮನಿಸ್ತಾ ಇರ್ಬೋದು. ಅಂದರೆ ಇಲ್ಲಿನ ಸ್ಥಳೀಯರು ಯಾವಾಗ ಇಲ್ಲಿ ಜಯಂತ್ ಅವರ ಮನೆ ನಿವಾಸಕ್ಕೆ SIT ಅಧಿಕಾರಿಗಳು ಒಂದಿಷ್ಟು ಇಲ್ಲಿ ತನಿಖೆಗೆ ಬಂದರು. ಸೊ ಆಗ ಇಲ್ಲಿ ಯಾಕೆ ಇಷ್ಟು ಪೊಲೀಸರು ಅಂತೇಳಿ ಇಲ್ಲಿನ ಸ್ಥಳೀಯರು ಕೂಡ ಇಲ್ಲಿ ಬಂದಿರುವಂಥದ್ದು. ಸದ್ಯ ಈ ಒಂದು ಮನೆ ತನಿಖೆ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಆ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಈ ಒಂದು ರಸ್ತೆಯಲ್ಲಿ ಹಾಕಿದ್ದಾರೆ. ಸದ್ಯ ಈಗಾಗಲೇ ಕಳೆದ 1 ಗಂಟೆಯಿಂದಲೂ ಕೂಡ ಇಲ್ಲಿ ತನಿಖೆ ನಡೆಸ್ತಾ ಇದೆ. ಸದ್ಯ ನಾನು ಇಲ್ಲಿ ಸ್ಥಳೀಯರನ್ನ ಮಾತಾಡಿಸ್ತೀನಿ. ಸರ್, ಮಾತಾಡ್ತೀರಿ ಯಾರಾದರೂ ಇಲ್ಲಿ ಜಯಂತ್ ಸರ್ ಏನು ಹೇಳ್ತೀರಿ? ಇಲ್ಲ, ನಮಗೆ ಗೊತ್ತಿಲ್ಲ, ಜಯಂತ್ ಬಗ್ಗೆ ಗೊತ್ತಿಲ್ಲ ಸರ್. ಮನೆಯದು ಗೊತ್ತು, ಬಟ್ ಅವ್ರು ಇಲ್ಲೇ ಇದ್ದಾರೆ ಅಂತ ಗೊತ್ತು. ಬಟ್ ಅವ್ರು ಈಗ ಟಿವಿಯಲ್ಲಿ ನೋಡಿದಾಗ ಗೊತ್ತಾಗಿದ್ದು ನಮ್ಗೆ ವಿಷಯ. ನಿಮ್ಗೇನಾದರೂ ಗೊತ್ತಿತ್ತಾ ಇವ್ರು ಜಯಂತ್ ಇಲ್ಲಿ ಏನು ಕೆಲಸ ಮಾಡ್ತಾರೆ? ಅವ್ರು ಆಯಿಲ್ ಮಿಲ್ ಇಟ್ಕೊಂಡಿದ್ದಾರೆ ಇಲ್ಲೊಂದು, ಅದು ಗೊತ್ತಷ್ಟು. ಇದೆಯಾ ಸರ್? ಅವ್ರು ಪರಿಚಯ ಇದ್ದಾರೆ, ಜಯಂತ್ ಪರಿಚಯ ಇದ್ದಾರೆ. ಏನಾದರೂ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂಗೆ ಏನಾದರೂ ತಮ್ಮ ಹತ್ರ ಮಾತಾಡಿದ್ರಾ? ಇಲ್ಲ ಮಾತಾಡಿಲ್ಲ. ಏನು ಆಯಿಲ್ ಇಟ್ಕೊಂಡಿದ್ರು ಸರ್? ಆಯಿಲ್ ಏನು ಆಯಿಲ್ ಇಟ್ಕೊಂಡು? ಅದೇ ಮಾಮೂಲಿ ಇದು ಕೊಬ್ಬರಿ ಎಣ್ಣೆ ಆ ಥರದ್ದು ಆಯಿಲ್ ಇಟ್ಕೊಂಡಿದ್ದಾರೆ ಅಷ್ಟೇ. ಅದು ಗೊತ್ತು, ಕೊಬ್ಬರಿ ಮಂಡಿ ಇಟ್ಕೊಂಡಿದ್ದಾರೆ, ಆಯಿಲ್ ತೆಗೆಯೋದು ಗೊತ್ತು. ಅವರು ಇಲ್ಲೇ ಬಾಡಿಗೆ ಮನೇಲಿ ಇದ್ದಾರೆ. ಇದೆಲ್ಲ ಇಷ್ಟೊಂದು ವ್ಯವಹಾರ ಮಾಡ್ಯಾರೆ ಅಂತ ಗೊತ್ತಿಲ್ಲ. ಇದು ಇವಾಗ ಪಬ್ಲಿಕ್ ಒಂದು 15 ದಿನದಿಂದ ಇದ್ರ ಧರ್ಮಸ್ಥಳದಲ್ಲಿ ಮಾತಾಡಿರು, ಅವಾಗ ಗೊತ್ತಾಯಿತು ಅವನು ಇವರು ಇದೆಲ್ಲ ನಡೆಸ್ತಾವ್ರೆ ಅಂತ. ಆಮೇಲೆ ಇವಾಗ ಬಂದಮೇಲೆ ಪಕ್ಕ ಸತ್ಯ ಗೊತ್ತಾಯಿತು. ಈ ಜಯಂತ್ ಮನೆಗೆ ಚಿನ್ನಯ್ಯ ಬುರುಡೆ ಏನು ಮಾಸ್ಕ್ ಮ್ಯಾನ್ ಇದ್ದಾನೆ, ಅವ್ರನ್ನ ಯಾವತ್ತೂ ನೋಡಿದ್ರೆ ಇವ್ರ ಜೊತೆಗಿರೋದು? ಇಲ್ಲ, ಅವ್ನು ನೋಡಿಲ್ಲ, ಟಿ ವಿನಲ್ಲೇ ನೋಡಿದ್ದು, ನಾವು ಇವಾಗಲೇ ನೋಡಿದ್ದು. ಅವ್ರ ಮನೆಗೆ ಬಂದಿರೋದೆಲ್ಲ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಇಲ್ಲೇ ನಿವಾಸ ಇಲ್ಲೇ ಇದ್ರು? 10 ವರ್ಷದ ಮೇಲೆ ಆಗಿದೆ. 10 ವರ್ಷದಿಂದ ಇಲ್ಲೇ ಇದ್ದಾರೆ. ಈ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂಗೆ ಏನಾದರೂ ತಮ್ಮ ಹತ್ರ ಏನಾದರೂ ಮಾತಾಡ್ಕೊಂಡು? ನಮ್ಮ ಹತ್ರ ಎಲ್ಲ ಗೊತ್ತಿಲ್ಲ, ಅಷ್ಟೇ ಸುಮ್ಮನೆ ಆಯೆಲ್ಲ ಪರಿಚಯ ಅಷ್ಟೇ. ಅಷ್ಟೊಂದು ನಾವು ಅದೆಲ್ಲ ಅವನೇನು ಇದು ಮಾಡ್ತಿರ್ಲಿಲ್ಲ. ಇದೆಲ್ಲ ಟಿ ವಿನಲ್ಲಿ ಬಂದಮೇಲೆ ಗೊತ್ತು. ಒಂದು 15 ದಿನ ಹಿಂದೆ ಟಿ ವಿನಲ್ಲಿ ಮಾತಾಡ್ದ, ಅವಾಗ ಗೊತ್ತಾಯ್ತು ನಮಗೂ ಇದೆಲ್ಲ ನಡೀತಾ ಇದೀವನು ಇಂಥ ಕ್ರಮ. ಗೊತ್ತಾದಂಥ ಸಂದರ್ಭದಲ್ಲಿ ಇವ್ರೇನಾದರೂ ಬೇರೆ ನಿಮ್ಮ ಹತ್ರ ಇಲ್ಲ ಇಲ್ಲಿಂದ ಮನೆ ಬಿಟ್ಟು ಹೋಗೋವಂಥ ಕೆಲಸ ಮಾಡೋದು, ಇಲ್ಲ ಯಾರಾದರೂ ಬರ್ತಾರೆ ಅಂತ ಹೊರಗಡೆ ಆಗಲೂ ಬಂದು ಈಗ 15 ದಿನದಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆಯಲ್ಲ, ಅವಾಗ ಏನಾದರೂ ಆಯಿಲ್ ಕೆಲಸ ಮಾಡ್ತಾ ಇದ್ರೆ ಅಥವಾ ಏನಾದರೂ ಕ್ಲೋಸ್ ಮಾಡ್ಕೊಂಡು? ಅಂಗಡಿ ರನ್ನಿಂಗಲ್ಲೇ ಇದೆ, ಓಪನ್ ಇದೆ, ರನ್ನಿಂಗಲ್ಲೇ ಇದೆ. ಈ ಕೇಸ್ ಪ್ರಕರಣ ಬೆಳಕಿಗೆ ಬಂದಿದೆ ಅಂದಮೇಲೆ ಅವರ ಬಿಹೇವಿಯರ್ ಆಯಿತು, ಅವ್ರ ಆಕ್ಟಿವಿಟೀಸ್ ಏನಾದರೂ ಚೇಂಜಸ್ ಆಗಿತ್ತಾ? ಏನು ಅಷ್ಟೊಂದು ಇಲ್ಲ ಸರ್. ನಾವು ಏನು ಆಯೆಲ್ಲ ಇದು ಮಾಡೋಕೆ ಹೋಗ್ತೀವಿ, ನಾವು ಪಕ್ಕದ ದೂರ ಅಲ್ಲ ಮನೆ. ಅವನೇನು ಕಾಣಿಸೇ ಇಲ್ಲ ಬಿಡ್ರಿ. ಧರ್ಮಸ್ಥಳ ಮಾತಾಡಿದ್ದು ನೋಡಿದ್ದು ಅಷ್ಟೇ. ಆಮೇಲೆ ಅವ್ರ ಮಿಸ್ಸಸ್ ಇರ್ತಾರೆ. ಇದೆಲ್ಲ ಪಕ್ಕ ಗೊತ್ತಿಲ್ಲ. ಪಕ್ಕ ಅದೆಲ್ಲ ಗೊತ್ತಿಲ್ಲ. ಕೆಲಸದವ್ರು ಮಿಸ್ಸಸ್ ಇರ್ತಾರೆ, ಅವ್ರು ಕಾಣಿಸ್ಲೇ ಇಲ್ಲ. ಅವ್ರು ಅಷ್ಟು ದಿವಸದಿಂದ ಈ ಧರ್ಮಸ್ಥಳ ಆದಮೇಲಿಂದ ನೋಡೇ ಇಲ್ಲ ನಾವಿತ್ತು. ಹಾಯ್ ಬಾಯ್, ನಮ್ಮದಲ್ಲಿ ಶಾಪ್ ಇರೋದ್ರಿಂದ ನಾವು ಮಾತಾಡ್ತಾ ಇದ್ವಿ ಅಷ್ಟೇ. ಅವರು ನಮಗೆ ಪಕ್ಕ ಓಕೆ ಶರತ್, ಇದು ಇಲ್ಲೂ ಹೇಳ್ತಿರುವಂಥದ್ದು ಪೊಲೀಸ್ ಅಧಿಕಾರಿಗಳು ಅಂದರೆ ಇಲ್ಲಿ ಈ ಒಂದು ಬಗಲಗುಂಟೆ ಏನು ಅವ್ರು ಇದ್ರು ಕೂಡ ಇಲ್ಲಿ ಆಯಿಲ್ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಯಾವುದೇ ಕಾರಣಕ್ಕೂ ನಮಗೂ ಅವ್ರಿಗೂ ಯಾವುದು ಮಾಹಿತಿ ಗೊತ್ತಿರಲಿಲ್ಲ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಸದ್ಯ ಈಗಾಗಲೇ ಒಂದು ಕಳೆದ 2 ಗಂಟೆಯಿಂದಲೂ ಕೂಡ ಜಯಂತ್ ಅವರ ನಿವಾಸದಲ್ಲಿ ಏನೀಗಾಗಲೇ SIT ಅಧಿಕಾರಿಗಳು ಬೀಳ್ಬಿಟ್ಟು ತನಿಖೆಯನ್ನು ಮಾಡ್ತಿದ್ದಾರೆ. ಅಂದರೆ ಏನಾದರೂ ಒಂದು ವೇಳೆ ಅವ್ರದ್ದು ಇಲ್ಲಿ ಏನು ಬುರುಡೆ ಮ್ಯಾನ್ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆ ಒಂದು ಇಲ್ಲಿ
ಇಲ್ಲಿ ಬಂದಿದ್ದಂಥ ಸಮಯದಲ್ಲಿ ಏನಾದರೂ ಕುರುಹುಗಳು ಏನಾದರೂ ಬಿಟ್ಟೋಗಿದ್ದಾನ ಅನ್ನೋ ಒಂದು ಎಂಕ್ವೈರಿ ಮಾಡ್ತಾರೆ. ಎಲ್ಲ ಸಂಬಂಧಪಟ್ಟಂಥ ಎಲ್ಲ ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಮಾಡಬೇಕು ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ SIT ಅಧಿಕಾರಿಗಳು ತನಿಖೆ ಮಾಡ್ತಿರುವಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಬಟ್ ಓವರಾಲ್ ಆಗಿ ಸದ್ಯದ ಬೆಳವಣಿಗೆ ಗಮನಿಸಿದ್ರಿ ಈಗಷ್ಟೇ. ಗ್ರೌಂಡ್ ರಿಪೋರ್ಟ್ ಕೊಟ್ಟರು ನಮ್ಮ ಮಂಜುನಾಥ್.